ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರ ಜಾರಿಗೆ ತಂದಿರುವಂತಹ ಯೋಜನೆ 108. ಆದರೆ ಹಿಂದುಳಿದ ವರ್ಗದ ಪ್ರೌಢಶಾಲಾ ಮಕ್ಕಳಿಗೆ ನೀಡುವ ವಿದ್ಯಾರ್ಥಿ ವೇತನದ ಬಗ್ಗೆ ಮಾತ್ರ ಸರ್ಕಾರ ತಲೆ ಕೆಡಿಸಿಕೊಂಡಂತೆ ಕಾಣಿಸ್ತಾ ಇಲ್ಲ. 2013ರಿಂದ ಇಲ್ಲಿವರೆಗೂ ಸರ್ಕಾರ ಮಕ್ಕಳಿಗೆ ಸ್ಕಾಲರ್‌ಶಿಪ್ ಅನ್ನೇ ಕೊಟ್ಟಿಲ್ಲ. ಡೀಟೇಲ್ ಆಗಿ ನೋಡೋಣ ಈ ವರದಿಯಲ್ಲಿ. ನಾಲ್ಕು ವರ್ಷಗಳಿಂದ ಮಕ್ಕಳಿಗೆ ಬಂದೇ ಇಲ್ಲ ಸ್ಕಾಲರ್‌ಶಿಪ್. 2 ಕೋಟಿಗೂ ಅಧಿಕ ಹಣ ನೀಡೇ ಇಲ್ಲ ಸರ್ಕಾರ. ಹೌದು, ಚಿಕ್ಕಮಗಳೂರಿನ ಪ್ರೌಢಶಾಲೆಗಳಲ್ಲಿ ಓದ್ತಾ ಇರೋ ಹಿಂದುಳಿದ ವರ್ಗದ ಮಕ್ಕಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಜಂಟಿಯಾಗಿ ನೀಡೋ ವಿದ್ಯಾರ್ಥಿ ವೇತನದ ಹಣ 4 ವರ್ಷಗಳಿಂದ ಬಂದೇ ಇಲ್ಲ. ಇದು ಚಿಕ್ಕಮಗಳೂರು ಸಮಸ್ಯೆಯಷ್ಟೇ ಅಲ್ಲ, ಇಡೀ ರಾಜ್ಯದ ಸಮಸ್ಯೆ. ಬರೋಬ್ಬರಿ 2 ಕೋಟಿಗೂ ಅಧಿಕ ಹಣ ಬರಬೇಕಿದೆ. 2014-15ನೇ ಸಾಲಿನ ಒಂದೇ ವರ್ಷದಲ್ಲಿ ರಾಜ್ಯದಾದ್ಯಂತ 1,33,000ಕ್ಕೂ ಅಧಿಕ ಮಕ್ಕಳಿಗೆ ಸ್ಕಾಲರ್‌ಶಿಪ್ ಬರಬೇಕಿದೆ. ಸರ್ಕಾರ ಇದುವರೆಗೂ ಮಕ್ಕಳಿಗೆ ಸರಿಯಾಗಿ ಸ್ಕಾಲರ್‌ಶಿಪ್ ನೀಡದೇ ಇರೋದಕ್ಕೆ ಪೋಷಕರು, ಮಕ್ಕಳು ಹಿಡಿಶಾಪ ಹಾಕ್ತಿದ್ದಾರೆ. ಇನ್ನು ಈ ಬಗ್ಗೆ ಶಾಸಕ ನಿಂಗಯ್ಯನವರು ಹೇಳೋದು ಹೀಗೆ: ಮಾನವ ಸಂಪತ್ತನ್ನು ದೇಶದ ಸಂಪತ್ತಾಗಿ ನಾವು ಭಾವಿಸಿ ಇದರ ಸದ್ಬಳಕೆ ಆಗಬೇಕು. ಆ ದೃಷ್ಟಿಯಿಂದ ಇದು ಒಂದು ಬಂಡವಾಳ ವೆಚ್ಚ. ಈ ವಿದ್ಯಾಭ್ಯಾಸದ ಮೇಲೆ ಸರ್ಕಾರ ಹೂಡ್ತಕ್ಕಂಥದ್ದು. ಅದರ ಮೂಲಕ ಜನರನ್ನು ಪ್ರಜ್ಞಾವಂತರನ್ನಾಗಿ, ಜವಾಬ್ದಾರಿ ನಾಗರಿಕನಾಗಿ, ಆ ಮೂಲಕ ದೇಶದ ಬೇರೆ ಬೇರೆ ವಿವಿಧ ಹಂತಗಳಲ್ಲಿ ಅವರನ್ನ ದುಡಿಸ್ಕೊಂಡು ದೇಶ ಕಟ್ತಕ್ಕಂಥ ಕೆಲಸಕ್ಕೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆ ದೃಷ್ಟಿಯಿಂದ ಸರ್ಕಾರ ಇದಕ್ಕೆ ಹೆಚ್ಚು ಒತ್ತು ಕೊಡಬೇಕು. 2013ರಲ್ಲಿ 10ನೇ ತರಗತಿಯಲ್ಲಿದ್ದ ಮಕ್ಕಳು ಇಂದು ಪ್ರಥಮ ಹಾಗೂ ದ್ವಿತೀಯ ಪದವಿಯಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ. ಕೆಲವರು ಶಾಲೆಯನ್ನೇ ಬಿಟ್ಟಿದ್ದಾರೆ. ಆದರೆ ಇದುವರೆಗೂ ಸ್ಕಾಲರ್‌ಶಿಪ್ ಮಾತ್ರ ಸಿಕ್ಕಿಲ್ಲ. ಕಳೆದ 4 ವರ್ಷಗಳ ಬಳಿಕ ಚಿಕ್ಕಮಗಳೂರಿಗೆ ಸರ್ಕಾರ 79 ಲಕ್ಷ ಹಣ ನೀಡಿದೆ. ಬಿಡುಗಡೆಯಾದ ಹಣವನ್ನ ಜಿಲ್ಲಾಧಿಕಾರಿಗಳು 2014-15ನೇ ಸಾಲಿನ ಮಕ್ಕಳಿಗೆ ಪ್ರಯಾರಿಟಿ ಮೇಲೆ ನೀಡ್ತೀವಿ ಅಂತಿದ್ದಾರೆ. ಸುಮಾರು 3 ವರ್ಷಗಳಿಂದ 14-15ರಿಂದ ಕೇಂದ್ರ ಸರ್ಕಾರದಿಂದ ಇಲ್ಲಿವರೆಗೂ ಅನುದಾನ ಬಿಡುಗಡೆ ಆಗದೇ ಇರೋದ್ರಿಂದ ಕೆಲವೊಂದು ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿವರೆಗೂ ಏನು ವಿದ್ಯಾರ್ಥಿ ವೇತನ ನೀಡಕ್ಕೆ ಆಗಿಲ್ಲ. ಮೊದಲು ನಾವು 14-15ನೇ ಸಾಲಿನಲ್ಲಿ ಎಷ್ಟು ಅರ್ಜಿಗಳು ಬಾಕಿ ಇದೆ, ನಂತರ 15-16 ಸಾಲಿನ ಎಷ್ಟು ಅರ್ಜಿಗಳು ಬಾಕಿ ಇದೆ, ಇವುಗಳನ್ನು ಪ್ರಯಾರಿಟಿ ಮೇಲೆ ನಾವು ಕ್ಲಿಯರ್ ಮಾಡ್ತೇವೆ. 16-17ನೇ ಸಾಲಿನಲ್ಲಿ ಸುಮಾರು 5,000 ಅರ್ಜಿಗಳು ಬಂದಿದೆ. ಎಷ್ಟು ಅನುದಾನ ನಮಗೆ ಸಾಕಾಗುತ್ತೋ ಅಲ್ಲಿವರೆಗೂ ನಾವು ಬಿಡುಗಡೆ ಮಾಡ್ತೇವೆ. ಕೆಲ ಯೋಜನೆಗಳಿಗೆ 2 ಬಿಲ್ 3-4 ಬಾರಿ ಹಣ ಹಾಕೋ ಸರ್ಕಾರದ ಕಣ್ಣಿಗೆ ಈ ಬಡ ಮಕ್ಕಳು ಕಾಣದೇ ಇರೋದು ಮಾತ್ರ ದುರಂತವೇ ಸರಿ. ಚಿಕ್ಕಮಗಳೂರಿನಿಂದ ಕ್ಯಾಮರಾಮನ್ ಶಶಿ ಜೊತೆ ಆಲ್ದೂರ್ ಕಿರಣ್, ಸುವರ್ಣ ನ್ಯೂಸ್.